ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಇರೋದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿ ವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜಯ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ಸಿಂಹ ರಾಶಿಯವರಿಗೆ ಆಂಗ್ಲ ಹೊಸ ವರ್ಷ, ಇಂಗ್ಲಿಷ್ ನ್ಯೂ ಇಯರ್ 1/1/2026 00 ಮಿನಿಟ್ಗೆ ತೆಗೆದಿರ್ತಕ್ಕಂಥ ಕುಂಡ್ಲಿ ಪ್ರಕಾರ ಹೇಗಿರುತ್ತೆ 2026 ಆಂಗ್ಲ ಹೊಸ ವರ್ಷ ಸಿಂಹ ರಾಶಿಯವರಿಗೆ ರಾಶಿ ಭವಿಷ್ಯ, ಇದ್ರ ಬಗ್ಗೆ ಮಾತಾಡೋಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಸಿಂಹರಾಶಿಯವರಿಗೆ ಆಲ್ಮೋಸ್ಟ್ ಈ ಆಂಗ್ಲ ಹೊಸ ವರ್ಷ ಒಂದು 90% ಚೆನ್ನಾಗಿದೆ ಅಂದರೆ ತಪ್ಪಾಗಲ್ಲ. ಓಕೆ, ಒಂದು 10% ಒಂದೇ ಪಾಯಿಂಟಲ್ಲಿ ಹೇಳ್ಬೋದು. ರಾಶಿಯಲ್ಲಿ ಕೇತು, ಆಮೇಲೆ 7ನೇ ಮನೇಲಿ ರಾಹು, ಇದರದೊಂದು ಬಿಟ್ಟರೆ ಇನ್ನು ಮಿಕ್ಕಿದ ಎಲ್ಲ ಪ್ಲಾನೆಟರಿ ಪೊಸಿಷನ್ ತುಂಬ ಚೆನ್ನಾಗಿದೆ. 1/1/2026 00 ಮಿನಿಟ್ಗೆ ತೆಗೆದಿರ್ತಕ್ಕಂಥ ಕುಂಡ್ಲಿ ಪ್ರಕಾರ ಸಿಂಹ ರಾಶಿಗೆ ರಾಶಿಯಾಧಿಪತಿ ಬಂದು ಸೂರ್ಯ 5ನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ. ಪೂರ್ವ ಪುಣ್ಯಾಧಿಪತಿ ಬಂದು 11ನೇ ಮನೆಯಲ್ಲಿದ್ದಾನೆ ಗುರು. ಸಿಂಹರಾಶಿಗೆ 11ನೇ ಮನೇಲಿ ಗುರು. 11ನೇ ಮನೆ ಬಗ್ಗೆ ನಾವು ಬಹಳ ಆಡಿ ಹೊಗಳ್ಬಿಟ್ಟಿದ್ದೀವಿ, ಲಾಭಸ್ಥಾನ ಅಂತ. ಎಲ್ಲ ರೀತಿ ಒಳ್ಳೇದು ನಡೀತಕ್ಕಂಥದ್ದು ಅದು ಅಂತ. ಆಮೇಲೆ 2/11ನೇ ಅಧಿಪತಿ ಅಂತ ಹೇಳ್ತಕ್ಕಂಥ ಬುಧ 5ನೇ ಮನೇಲಿದ್ದಾನೆ. ಸೊ ಶುಕ್ರನ ಜೊತೆ ಸಂಬಂಧಪಟ್ಟಿದ್ದಾನೆ. ಸೊ 4ನೇ ಅಧಿಪತಿ 9ನೇ ಅಧಿಪತಿ ಕುಜನ್ ಜೊತೆ ಸೂರ್ಯ ರಾಶಿಯಾಧಿಪತಿ ಇದ್ದಾನೆ. ಇವೆಲ್ಲ ನೋಡುವಾಗ ವಿಪರೀತ ರಾಜಯೋಗಗಳನ್ನ ಕೊಡ್ತಕ್ಕಂಥ ವರ್ಷವಾಗಿ 2026 ಆಂಗ್ಲ ಹೊಸ ವರ್ಷ ಸಿಂಹರಾಶಿಯವರಿಗೆ ನಡೆಯುತ್ತೆ. ನಾರ್ಮಲಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಭಾಳಷ್ಟು ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ. ಸೊ ಅದರಿಂದ ಆಲ್ಮೋಸ್ಟ್ 3 ಥರದ ವರ್ಕು: ಗೌರ್ಮೆಂಟ್ ಅಫಿಷಿಯಲ್ಸು, ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪ್ರೈವೇಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಬಿಸ್ನೆಸ್ ಪೀಪಲ್. ಈ 3 ಕ್ಯಾಟಗರಿ ಪೀಪಲಲ್ಲಿ ಬಿಸ್ನೆಸ್ ಪೀಪಲ್ಗೆ ಭಾರಿ ಒಳ್ಳೇದಾಗುತ್ತೆ. ಹಣಕಾಸಿನ ಮೇಲೆ ಹಣಕಾಸು ಬರುತ್ತೆ. ಒಂದು 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 50 ರೂಪಾಯಿ 5ರಷ್ಟು 10ರಷ್ಟು ಪ್ರಾಫಿಟ್ ಮಾಡ್ತಕ್ಕಂಥ ಯೋಗ ಇದೆ. ಆಲ್ ಕೈಂಡ್ಸ್ ಆಫ್ ಬಿಸ್ನೆಸ್, ಈವನ್ ಅವ್ನು ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ ತೊಗೊಂಡು ಮಾಡ್ತಿರ್ತಕ್ಕಂಥ ಬಿಸ್ನೆಸಸ್ ಆಗ್ಬೋದು, ಇಲ್ಲಪ್ಪ ಅವ್ರಿಗೆ ಇಷ್ಟವಾದಂಥ ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ಸ್, ಶೇರ್, ಸ್ಟಾಕ್, ರಿಯಲ್ ಎಸ್ಟೇಟ್, ಸೊ ಬೈಯಿಂಗ್, ಸೆಲ್ಲಿಂಗ್, ಸೊ ಫ್ರಮ್ ವೆಜಿಟಬಲ್ಸ್ ಟು ಗೋಲ್ಡ್, ಸಿಲ್ವರ್, ಡೈಮಂಡ್ವರೆಗೂ ಎಲ್ಲ ಬಿಸ್ನೆಸ್ ಅವರು ಚೆನ್ನಾಗಿರ್ತಾರೆ. ಅದರಲ್ಲಿ ಪ್ರೈವೇಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೂ ಅಷ್ಟೇ, ಫ್ರಮ್ P1 ಟು CEO ಚೆನ್ನಾಗಿರ್ತಾರೆ. ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆ ಪ್ರಮೋಷನ್ಸ್ನ ಎದುರು ನೋಡ್ಬೋದು, ಒಳ್ಳೆ ಟ್ರಾನ್ಸ್ಫರ್ಸ್ ಎದುರು ನೋಡ್ಬೋದು. ಗೌರ್ಮೆಂಟ್ ಎಕ್ಸಾಮಿನೇಷನ್ ಯಾರ್ಯಾರು ಬರೀತಿರ್ತಾರೋ ಅವ್ರಿಗೆಲ್ಲ ಥ್ರೂ ಆಗೋ ಚಾನ್ಸಸ್ ಉಂಟು. ಈವನ್ UPSCವರೆಗೂ ಟ್ರೈ ಮಾಡ್ತಕ್ಕಂಥವ್ರಿಗೂ ಒಳ್ಳೇದಿರುತ್ತೆ. ಫ್ರಮ್ ಕಾರ್ಪೊರೇಟರ್ ಟು ಮಿನಿಸ್ಟರ್ಸ್, ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಅಂದ್ಕೊಂಡಿದ್ದೆಲ್ಲ ಒಳ್ಳೆಯ ವಿಷಯಗಳು ನಡೆಯುತ್ತೆ. ಎಜುಕೇಷನಲ್ಲಿ ಇರ್ತಕ್ಕಂಥವ್ರು ಅಷ್ಟೇ, ಅದು ಮಿಡ್ಲ್ ಸ್ಕೂಲಿಂದ ನೀವು ತೊಗೊಂಡ್ಬಿಟ್ರಿ ಅಂದರೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸೋವರೆಗೂ ಗೌರ್ಮೆಂಟ್ ಸೀಟ್ಸ್ ಸಿಗ್ತಕ್ಕಂಥದ್ದು, ಅವಾರ್ಡ್ಸು ರಿವಾರ್ಡ್ಸು ಸಿಗ್ತಕ್ಕಂಥದ್ದು, ಈ ಸ್ಪೋರ್ಟ್ಸ್ ಪರ್ಸ್ನಾಲಿಟಿಗಳಿಗೆ ಅವಾರ್ಡ್ಸ್ ರಿವಾರ್ಡ್ಸ್ ಸಿಗ್ತಕ್ಕಂಥದ್ದು, ಸ್ಪೋರ್ಟ್ಸಲ್ಲಿ ಯಾರು ಇರ್ತಾರೋ ಆ ಸ್ಪೋರ್ಟ್ಸ್ ಕೋಟಾ ಮೇಲೆ ಇವರಿಗೆ ಗೌರ್ಮೆಂಟ್ ಜಾಬ್ಸ್ ವರ್ಕೌಟ್ ಆಗ್ತಕ್ಕಂಥದ್ದು, ಇವೆಲ್ಲ ಯೋಗಗಳು ಉಂಟು. ಸ್ಪೋರ್ಟ್ಸ್ ಕೋಟಾದ ಮೇಲೆ ಎಜುಕೇಷನ್ ಕೂಡ ಇವರಿಗೆ ಸಿಗ್ಬೋದು, ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ಸ್ ಸಿಗ್ಬೋದು. ಸೊ ಎಲ್ಲ ಯೋಗಗಳು ಕೂಡ ಸಿಂಹರಾಶಿಯವರಿಗೆ ಇದೆ. ಅದೇ ರೀತಿ ಮನೆ ಕಟ್ಟತಕ್ಕಂಥ ಯೋಗ, ಸ್ಥಳ ಕೊಂಡುಕೊಳ್ತಕ್ಕಂಥ ಯೋಗ, ಸೈಟ್ಗಳು ಕೊಂಡುಕೊಳ್ತಕ್ಕಂಥ ಯೋಗ, ಅಗ್ರಿಕಲ್ಚರ್ ಲ್ಯಾಂಡ್ಗಳು ಕೊಂಡುಕೊಳ್ತಕ್ಕಂಥ ಯೋಗ, ಇವೆಲ್ಲವೂ ಕೂಡ ಇದೆ. ಈವನ್ ಅಗ್ರಿಕಲ್ಚರ್ ಫಾರ್ಮಿಂಗಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೂ ಭಾರಿ ಒಳ್ಳೇದಾಗ್ತಕ್ಕಂಥ ಚಾನ್ಸ್ ಉಂಟು. ಲಾಟ್ರಿ ಯೋಗ ಇದೆ. ಸೊ ವೆಹಿಕಲ್ಸ್ ಕೊಂಡ್ಕೋಬೋದು. ಸೊ ಬಂಪರ್ ಪ್ರೈಸಸ್ ಬೀಳ್ತಕ್ಕಂಥ ಚಾನ್ಸಸ್ ಉಂಟು. ಅದೇ ರೀತಿ ಮದುವೆಗೋಸ್ಕರ ನೋಡ್ತಿರ್ತಕ್ಕಂಥವ್ರು ಒಳ್ಳೆ ಸಂಬಂಧಗಳು ಸಿಗೋ ಚಾನ್ಸಸ್ ಇದೆ. ಸಂತಾನಕ್ಕೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೆ ಒಳ್ಳೇದಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ರೀತಿಯೂ ಒಳ್ಳೇದಿದೆ. ಒಂದು 10% ಅನ್ನೋದಾಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸು, ನಾರ್ಮಲಿ ಹಾರ್ಟ್ ರಿಲೇಟೆಡ್ ಏನಾದರೂ ಸಿಮ್ಟಮ್ಸ್ ಇದ್ದರೆ ಸರಿಯಾಗಿ ಚೆಕ್ ಮಾಡಿಸ್ಕೊಳ್ಳಿ. ಬ್ಲಡ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ತಿನ್ನು ತಿಕ್ಕು ಅಂತ ಹೇಳ್ತಾರಲ್ಲ ಅವೆಲ್ಲ ಇದೆ, ಅದ್ರ ರಿಲೇಟೆಡ್ ಏನಾದರೂ ಸಿಮ್ಟಮ್ಸ್ ಇದ್ದರೆ ನೋಡಿ. ಕಣ್ಣಿನ ಸಮಸ್ಯೆ, ENT, ಕಣ್ಣು, ಮೂಗು, ಕಿವಿ, ಗಂಟ್ಲು, ಇದ್ರ ರಿಲೇಟೆಡು ಸ್ವಲ್ಪ ನೋಡ್ಕೊಳ್ಳೋದು ಉತ್ತಮ. ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ನೋಡ್ಕೊಳ್ಳಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕಾಮನ್ ಆಗಿ ಒಂಥರ ಪರ್ಫೆಕ್ಷನ್, ಒಂಥರ ಲೈಫ್ ಸ್ಟೈಲ್, ಹೆಲ್ದಿ ಲೈಫ್ ಸ್ಟೈಲು, ವಾಕಿಂಗು, ಎಕ್ಸಸೈಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿರ್ತಕ್ಕಂಥವ್ರು. ಅದರಿಂದ ಅವ್ರ ಲೈಫ್ ಸ್ಟೈಲ್ ಒಂಥರ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ.
ಆ ಥರ ಇದ್ದರೂ ಕೂಡ ಇದು ಸ್ವಲ್ಪ ತೊಂದರೆಗಳು ಕೊಡ್ಬೋದು. 8ನೇ ಮನೆ ಶನಿ, ಅಷ್ಟಮ ಶನಿ ಅಂತೇಳಿ ಭಯ ಪಡೋ ಅವಶ್ಯಕತೆಗಳು ಏನಿಲ್ಲ. ಶನಿ ಬಂದು ಕರ್ಮಕಾರಕ. ಇವ್ರಿಗೆ 6, 8ನೇ 7ನೇ ಅಧಿಪತಿಯಾಗಿ ಬರ್ತಾರೆ. ಅದೇನು ಇವ್ರಿಗೆ ಯೋಗ ಕೊಡ್ತಕ್ಕಂಥದ್ದೇನಿಲ್ಲ. ಆದರೂ ಶನಿ ನೀರಿನ ಮನೆಯಲ್ಲಿರೋದ್ರಿಂದ ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು, ಹೊರದೇಶದಲ್ಲಿ ವರ್ಕ್ ಪರ್ಮಿಟ್ ತಗೋಬೇಕು, ಹೊರದೇಶದಲ್ಲಿ ಹೋಗಿ ಹೈಯರ್ ಎಜುಕೇಷನ್ ಮಾಡಬೇಕು. ಅದೆಲ್ಲ ಇರ್ತಕ್ಕಂಥವ್ರು ಕೂಡ ಈ ವರ್ಷ 2026 ಆಂಗ್ಲ ಹೊಸ ವರ್ಷ ಅವ್ರಿಗೆ ಒಳ್ಳೆಯದನ್ನು ಮಾಡುತ್ತೆ. ಪ್ರಾಪರ್ಟಿ ಲಿಟಿಗೇಷನ್, ಅಣ್ಣ ತಮ್ಮ ಅಕ್ಕ ತಂಗಿ ಏನೇ ತಂದೆ ಕಡೆ ತಾಯಿ ಕಡೆ ಇದ್ದರೆ ಕೂತು ಮಾತಾಡಿದ್ರೆ ಪ್ರಾಪರ್ಟಿ ಲಿಟಿಗೇಷನ್ ಎಲ್ಲ ಸರಿಪಡಿಸ್ಕೋಬೋದು. ಸೊ ಗೌರ್ಮೆಂಟಲ್ಲಿ ಇವ್ರ ಮೇಲೆ ಏನಾದರೂ ಅಲಿಗೇಷನ್ ಅದು ಈ ಥರದ ಗೌರ್ಮೆಂಟ್ ಸರ್ವೆಂಟ್ಸ್ ಅವ್ರು ಏನಾದರೂ ಎನ್ಕ್ವೈರಿ ನೋಟಿಸಸ್ಸು ಅಲಿಗೇಷನ್ಸ್ ಹಾಕಿದರೆ ಕೇಸಸ್ ಎಲ್ಲ ಸ್ಕ್ವಾಶ್ ಮಾಡ್ಕೊಳ್ತಕ್ಕಂಥ ಯೋಗ ಕೂಡ ಇದೆ. ಸೊ ಆಲ್ಮೋಸ್ಟ್ ಇಷ್ಟೆಲ್ಲ ಇರೋವಾಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಹೇಳಿದೆ ನೆಗೆಟಿವ್ ನಾನು. ಅದೇ ರೀತಿ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬರ್ಬೋದು. ಗಂಡ ಹೆಂಡತಿ, ಓಕೆ, ಆಮೇಲೆ ಫ್ಯಾಮಿಲಿ ಬಿಸ್ನೆಸ್ಸು, ಆಮೇಲೆ ಜಾಯಿಂಟ್ ಬಿಸ್ನೆಸ್ಸು, ಫ್ಯಾಮಿಲಿ ಸೇರಿ ಮಾಡ್ತಕ್ಕಂಥ ವಿಷಯಗಳು, ಇದರಲ್ಲಿ ಸ್ವಲ್ಪ ತೊಂದರೆಗಳು ಬರ್ಬೋದು. ಯಾಕಂದರೆ ರಾಶಿಯಲ್ಲಿ ಕೇತು, 7ನೇ ಮನೇಲಿ ರಾಹು. ರಾಶಿಯಲ್ಲಿ ಕೇತು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸೇ, ನಾನು ಹೇಳಿದ್ದೀನಿ ಆಲ್ರೆಡಿ. 7ನೇ ಮನೇಲಿ ರಾಹು ಇರೋದ್ರಿಂದ ಪ್ರಾಪರ್ಟಿ ಲಿಟಿಗೇಷನು ಬೇರೆ ಕಡೆ ಎಲ್ಲ ಕಡೆ ಇದ್ದಾಗ, ಅಣ್ಣ ತಮ್ಮ ಇದೆಲ್ಲ ಇದ್ದಾಗ ಸಾಲ್ವ್ ಮಾಡ್ಕೋಬೋದು. ಇವ್ರು ಈಗೋ ಬಿಟ್ಟು ಕೊಟ್ರೆ, ಈಗೋ ಇಟ್ಕೊಂಡ್ಬಿಟ್ರು ಅಂದರೆ ಅವ್ರ ಜೊತೆ ಎಲ್ಲ ಜಗಳಗಳು ಮಾಡ್ಕೊಳ್ಳೋದು, ಇಲ್ಲ ಆಗಲ್ಲ, ನಾನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಕ್ಕಂಥದ್ದು. ಅದರಿಂದ ಸ್ವಂತ ಮನೆಯಲ್ಲೇ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಇವರೆಲ್ಲರ ಜೊತೆನೂ ಸ್ವಲ್ಪ ರಿಲೇಷನ್ಶಿಪ್ ಕೆಡ್ಬೋದು. ಸ್ವಲ್ಪ ಈಗೋ ಎಲ್ಲ ಬಿಟ್ಬಿಟ್ರೆ ಅಂತಂದರೆ ಎಂಥ ದೊಡ್ಡ ಪ್ರಾಪರ್ಟಿ ಲಿಟಿಗೇಷನ್ ಇದ್ರೂ ಕೂಡ ಸರಿಪಡಿಸ್ಕೊಬಿಡ್ಬೋದು. ಬಟ್ 7ನೇ ಮನೇಲಿರೋ ರಾಹು ಅದು ಮಾಡೋದಕ್ಕೆ ಬಿಡಲ್ಲ. ಅದನ್ನ ನೀವೇ ಒಂದು ಸ್ವಲ್ಪ ನಮ್ಮ ಫ್ಯಾಮ್ಲಿ, ನಮ್ಮ ಅಣ್ಣ, ನಮ್ಮ ತಮ್ಮ, ಏನೋ ಕಸಿನ್ ಬ್ರದರ್ ಅಂತೆ, ಸರಿ ಬಿಟ್ಕೊಟ್ಬಿಡೋಣ, ₹1, ₹2 ಎಕ್ಸ್ಟ್ರಾ, ₹10 ಪ್ರಾಬ್ಲಮ್ ಇದೆಯಾ, ಸರಿ ಇಟ್ಕೋ ಹೋಗ, 8, 9, ₹7 ಕೇಳ್ತದೆ ಇಟ್ಕೋ ಹೋಗ ಅಂದ್ಬಿಟ್ಟು ಬಿಟ್ಬಿಟ್ಟು ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಉತ್ತಮ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಆ ಗ್ರಿಡ್ಜ್ ನೀವು ಇಟ್ಕೊಳ್ಳೋವರೆಗೂ ನಿಮ್ಮ ಆರೋಗ್ಯದಲ್ಲಿ ಏರ್ಪೇರು ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ಅದರಿಂದ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇದೆರಡೇ ಒಂದು 10% ನಾನು ಪ್ರಾಬ್ಲಮ್ ಹೇಳಿರೋದು. 90% ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಇದರಿಂದ ಹೊರಬರ್ತಕ್ಕಂಥದ್ದಕ್ಕೆ ಏನು ಮಾಡ್ಬೋದು ಪರಿಹಾರ? ಈ ವರ್ಷ ಪೂರ್ತಿ ಓಂ ನಮಃ ಶಿವಾಯ ಪಂಚಾಕ್ಷರ ಮಂತ್ರ ಎಷ್ಟಾಗುತ್ತೋ ಅಷ್ಟು ಜಪ ಮಾಡಿ. ಓಂ ನಮಃ ಶಿವಾಯ ಪಂಚಾಕ್ಷರ ಮಂತ್ರ. ಅದೇ ರೀತಿ ಶಿವಾಲಯಗಳು 12 ಜ್ಯೋತಿರ್ಲಿಂಗಗಳು ಅಂತೀವಿ. 12 ಜ್ಯೋತಿರ್ಲಿಂಗಗಳು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು 2-3 ಜ್ಯೋತಿರ್ಲಿಂಗಗಳಾದರೂ ನೀವು ದರ್ಶನ ಮಾಡಿ ಬರ್ಬೋದು. ಅಸ್ಸಾಂ ಕಡೆ ಹೋದಾಗ ಭೀಮಾಶಂಕರ ಹೋಗಿ ಬಂದ್ಬಿಡ್ಬೋದು. ಆಮೇಲೆ ಗುಜರಾತ್ಗೆ ಹೋದರೆ ಸೋಮನಾಥೇಶ್ವರ ಧಾರಾಳವಾಗಿ ದರ್ಶನ ಮಾಡಿ ಬರ್ಬೋದು. ಸೊ ತ್ರಯಂಬಕೇಶ್ವರ ಅದು ಕೂಡ ಒಂದು ಜ್ಯೋತಿರ್ಲಿಂಗನೇ. ನೀವು ಮಧ್ಯಪ್ರದೇಶಕ್ಕೆ ಹೋದರೆ ಮಹಾಕಾಲನ ದರ್ಶನ ಮಾಡಿಕೊಂಡು ಅದಕ್ಕೆ ಹೋಗಿ ಬರ್ಬೋದು. ಸೊ ಇದೆಲ್ಲ ಆಗಾಗ ನೋಡಬೇಕು ಅಂತ ಅಂದ್ಕೊಂಡಿರ್ತೀರಿ, ನೋಡೋಕ್ಕಾಗಿಲ್ಲ ಅಂದರೆ ಇದು ಹೋಗಿ ನೋಡ್ಕೊಂಬಂದ್ಬಿಡ್ಬೋದು. ಓಕೆ, ಉತ್ತರ ಭಾರತದಲ್ಲಿ ನಾನು ಹೇಳಿದೆ. ಸೊ ಅದೇ ರೀತಿ 12 ಜ್ಯೋತಿರ್ಲಿಂಗಗಳಲ್ಲಿ ಈವನ್ ಶ್ರೀಶೈಲ ಮಲ್ಲಿಕಾರ್ಜುನ ನಮಗೆ ಹತ್ರ, ಸೌತ್ ಇಂಡಿಯಾದಲ್ಲಿರೋರಿಗೆಲ್ಲ ಹತ್ರ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳ್ನಾಡಲ್ಲಿರೋರಿಗೆಲ್ಲ ಅದು ಹತ್ರ. ಸೊ ಅದು ಹೋಗಿ ಬರ್ಬೋದು. 12 ಜ್ಯೋತಿರ್ಲಿಂಗಗಳಲ್ಲಿ 12 ಜ್ಯೋತಿರ್ಲಿಂಗನೂ ದರ್ಶನ ಮಾಡಿಬಿಟ್ರೆ ಲೈಫ್ ಸೂಪರ್. ಸಿಂಹರಾಶಿಯವ್ರದ್ದು ಇಲ್ವಾ, ತುಂಬ ದೂರ ಇರುತ್ತೆ, ಎಲ್ಲರಿಗೂ ಹೋಗೋಕ್ಕಾಗತ್ತಾ? ಅದರಿಂದ ಟ್ರೈನು, ಬಸ್ ಫೆಸಿಲಿಟಿ, ಟ್ರೈನ್ ಅಂತೂ ಇದೆ ಎಲ್ಲ ಕಡೆಗೆ, ಫ್ಲೈಟ್ ಇದೆ. ಸೊ ಅದರಿಂದ ಒಂದು 2-3 ಶಿವಲಿಂಗಗಳನ್ನಾದರೂ, ಜ್ಯೋತಿರ್ಲಿಂಗಗಳನ್ನ ನೀವು ದರ್ಶನ ಮಾಡಿದ್ರೆ ಈ ವರ್ಷ ಏನೇ ತೊಂದರೆಗಳಿದ್ರೂ ಸರಿ ಹೋಗುತ್ತೆ. ಅದು ಬಿಟ್ಟು ಹೆಚ್ಚಾಗಿ ಈ ವರ್ಷ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಕ್ಕೆ ನೀವು ಫಾಲೋ ಮಾಡಬೇಕಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ, ತಂದೆಯ ವಯಸ್ಸಿನಲ್ಲಿ ಯಾರು ಇರ್ತಾರೋ ಅವರು ಅನಾಥಾಶ್ರಮದಲ್ಲಿದ್ದರೆ ಅವರನ್ನು ಹೋಗಿ ಮಾತಾಡಿಸಿ ಅವ್ರಿಗೇನು ವಸ್ತುಗಳು ಬೇಕೋ ಅವ್ರಿಗೆ ಕೊಡಿಸೋದು. ಯಾಕಂದರೆ ಪಿತೃಕಾರಕ ಅಂತ ಕರೀತಾರೆ ಸೂರ್ಯನನ್ನು. ಅದರಿಂದ ಸೂರ್ಯನ ರಾಶಿ ಸಿಂಹರಾಶಿ ಅಧಿಪತಿ ಸೂರ್ಯನನ್ನು ಪಿತೃಕಾರಕ ಅಂತ ಕರೀತಾರೆ. ಆದರೆ ತಂದೆ ವಯಸ್ಸಿನ ಸಮಾನರು ಯಾರು ಇರ್ತಾರೋ ಅವ್ರ ಹತ್ರ ಕುಳಿತು ಮಾತಾಡಿ ಅವ್ರಿಗೊಂದು ಕನ್ನಡಕವೋ, ಒಂದು ಬ್ಲ್ಯಾಂಕೆಟೋ, ಸ್ವೆಟ್ರೋ, ಸ್ಲಿಪ್ಪರ್ಸೋ ಏನೋ ಕೊಡಿಸ್ತಕ್ಕಂಥದ್ದು ಉತ್ತಮ. ಅದೇ ರೀತಿ ತಂದೆಯ ವಯಸ್ಸಿನವರು ಅನಾಥಾಶ್ರಮದಲ್ಲಿ, ವೃದ್ಧಾಶ್ರಮದಲ್ಲಿ ಇರ್ತಾರಲ್ಲ, ಅವರಿಗೆ ಗೋಧಿ ಹಿಟ್ಟು, ಗೋಧಿ ಇಲ್ಲಾಂದರೆ ಗೋಧಿ ಹಿಟ್ಟು ಅಲ್ಲಿ ದಾನವಾಗಿ ಕೊಡ್ತಕ್ಕಂಥದ್ದು ಆಹಾರಕ್ಕೆ ಭಾರಿ ಒಳ್ಳೆಯದು. ಅದೇ ರೀತಿ ಗೋಶಾಲೆಗಳಲ್ಲಿ ಹೆಚ್ಚಾಗಿ ನಂದಿ, ಎತ್ತುಗಳು ಅಂತ ಹೇಳ್ತೀವಲ್ಲ, ಅದಕ್ಕೆ ಗೋವುಗಳಿಗೆ ಅಂತ ಆಹಾರ ಕೊಟ್ಬಿಡ್ಬೋದು. ಬಟ್ ಎತ್ತುಗಳಿಗೆ ಅಂತಲೇ ಸಪ್ರೇಟಾಗಿ ಯಾವುದಾದ್ರು ಒಂದು ಎತ್ತುಗಳನ್ನ, ಒಂದು ನಂದಿಯನ್ನು ನೀವು ದತ್ತಿಗೆ ಅಂತ ತಗೊಂಡು ಒಂದು ವರ್ಷಕ್ಕೆ ಏನಾಗುತ್ತೋ ಇದಕ್ಕೆ ಇಷ್ಟು ಸ್ಪಾನ್ಸರ್ ಅಂತ ನೀವು ನಿಮ್ಮ ಹೆಸರಲ್ಲಿ ತಗೋಬೋದು. ಕೆಲವು ಗೋಶಾಲೆಗಳಲ್ಲಿ ಆ ಥರ ಕೊಡ್ತಾರೆ, ಒಂದು ಹಸು ನಿಮಗೆ 1 ವರ್ಷಕ್ಕೆ ದತ್ತಕ್ಕೆ ಕೊಟ್ಟಿರ್ತೀವಿ, ಒಂದು ಎತ್ತು ನಿಮಗೆ ಕೊಟ್ಟಿರ್ತೀವಿ ಅಂತ. ಆ ಥರ ನೀವು ತಗೊಂಡು ನಂದಿಗೆ ನೀವು ಆಹಾರವನ್ನು ಕೊಟ್ಟು ಬಂದರೆ ಭಾರಿ ಒಳ್ಳೆಯದಾಗುತ್ತೆ. ಸೊ ನಿಮಗೆ, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ
ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.